ಇಲ್ಲ. ನನ್ನ ಮಗ ಅದಿದು ಮಾಡ್ಬಿಡ್ಬೋದು. ಇನ್ನೂ ಒಂದಿದೆ ಗೈಸ್, ಅದು ಅಷ್ಟೇ ಅಷ್ಟೇ ಗೈಸ್. ನಂದು ಇನ್ನೂ ಒಂದು ಏನಾರ ಐತ, ನಂದು ಇನ್ನೂ ಒಂದು ಐತೆ ಗೈಸ್, ಅದನ್ನ ತೆಗಿಯಕ್ಕಾಗಲ್ಲ ಇವಾಗ, ಅದು ಮೇಲಿಟ್ಟಿದ್ದೀನಿ. ಅದ್ರ ಜೊತೆಗೆ ಗೈಸ್ ನಾನು ತರ್ಸಿರೋದು ನನಗೆ ಅಂತ ಒಂದು ಬ್ಲೌಸ್ ತರಿಸಿದ್ದೆ ಗೈಸ್. ಸ್ಯಾರಿ ಉಡ್ಕೊಳ್ಳೋಣ, ನನ್ನ ಹತ್ರ ಏನಂದ್ರೆ ಸ್ಯಾರಿಗಳು ತುಂಬಾ ಇದಾವೆ, ಅದಕ್ಕೆ ಯಾವ್ದಕ್ಕೂ ನಾನು ಬ್ಲೌಸ್ ಹೊಲ್ಸಿಲ್ಲ. ಅದ್ರಿಂದ ನಾನು ಏನ್ ಮಾಡಿದ್ದೀನಿ, ಸ್ಯಾರಿ ಉಡ್ಕೋಬೇಕು ವೆಡ್ಡಿಂಗ್ ಆನಿವರ್ಸರಿ ದಿನ. ನಮ್ಮನವರಿಗೆ ನಾನು ಖುಷಿ ಪಡಿಸ್ಬೇಕು, ಅವರಿಗೆ ನಾನು ಸ್ಯಾರಿ ಉಡ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಈ ಡ್ರೆಸ್ಸು, ಜೀನ್ಸ್ ಪ್ಯಾಂಟ್, ಟಾಪ್ ಎಲ್ಲ ಹಾಕೊಳ್ಳೋದಕ್ಕಿಂತ. ಅದಕ್ಕೋಸ್ಕರ ನಾನೇನ್ ಮಾಡಿದ್ದೀನಿ, ಡ್ರೆಸ್ ಹಾಕೊಳ್ಳೋದು ಬೇಡ, ಅವ್ರಿಗೆ ಇಷ್ಟ ಆದಂಗೆ ನಾನು ಸ್ಯಾರಿ ಉಡ್ಕೊಳ್ಳೋಣ, ಆಮೇಲೆ ಎಲ್ಲ ಹೊರಗಡೆ ಹೋಗೋದಾದ್ರೆ ಡ್ರೆಸ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಈ ಬ್ಲೌಸ ಬುಕ್ ಮಾಡಿದ್ದೀನಿ. ಯಾವ ಸೈಜ್, ಕಡಿಮೆ ಸೈಜಿಗೆ ಬುಕ್ ಮಾಡೋದು, ಜಾಸ್ತಿ ಸೈಜಿಗೆ ಬುಕ್ ಮಾಡ್ಕೊಂಡಿದ್ದೀನಿ. ಈಗ ಒಂಚೂರು ಸಣ್ಣ ಆದಂಗೆ ಅನಿಸ್ತದೆ ನನಗೇನೆ, ಆದ್ರೂ ಜಾಸ್ತಿ ಸೈಜಿಗೆ ಬುಕ್ ಮಾಡ್ಕೊಬಿಟ್ಟು ಇದು ನನಗೆ ಲೂಸ್ ಆಗ್ತೈತೆ ಗೈಸ್, ತುಂಬಾ ಲೂಸ್ ಆಗ್ತಿದೆ. ಆದ್ರೆ ಬಟ್ ಬ್ಲೌಸ್ ಮಾತ್ರ ಸಖತ್ತಾಗಿದೆ. ಇದು ನೋಡಿ, ಇದ್ರೊಳಗಡೆಯಿಂದ ಸೆರ್ಗ್ ಬರೋದು ಅನ್ಸುತ್ತೆ, ಇದ್ರೊಳಗಡೆಯಿಂದ ಬರಂಗ್ ಹಾಕಿದ್ದಾರೆ. ಸ್ಲೀವು ಇಲ್ಲಿ ಬಫ್ ತರ ಇದೆ, ನರ್ಗೆ ಹಿಡ್ದವ್ರೆ. ಇದ್ರೊಳಗಡೆಯಿಂದ ಬರುತ್ತೆ ಅನ್ಸುತ್ತೆ, ಹಿಂಗೆ ಚೆನ್ನಾಗಿದೆ. ಹಿಂಗ ಹಾಕೊಂಡ್ರೆ ಇದ್ರೊಳಗಡೆಯಿಂದ ಸೆರ್ಗ ಹಿಂಗ ಹಾಕೋಬೇಕು. ಆಮೇಲಿಂದ ಹಿಂದೆ ಕೊಟ್ಟಿರೋದು, ಬ್ಯಾಕ್ ಅಲ್ಲಿ ಕೊಟ್ಟಿರೋದು ಇದನ್ನ ಉಕ್ಸನ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ, ವಿಡಿಯೋ ಚೆನ್ನಾಗಿ ಕಾಣ್ತಾ ಇಲ್ಲ ಅನ್ಸ್ಬೋದು. ನೋಡಿ, ಹಿಂದೆ ಕಟ್ಟೋದಕ್ಕೆ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತ. ನನಗೆ ಇದನ್ನ ನೋಡ್ಬಿಟ್ಟೆ ತುಂಬಾ ಖುಷಿ ಆಗ್ತಿತ್ತು ಗೈಸ್. ಅದೇ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ, ಆದ್ರೂ ಏನೋ ಒಂಥರ ಲುಕ್ ಕಾಣುತ್ತೆ. ಇದು ಈ ರೀತಿ ಇರೋದನ್ನೇ ಒಂಥರ ಲುಕ್ ಕಾಣ್ತಿತ್ತು ನಾನ್ ಹಾಕೊಂಡ್ ನೋಡ್ದಾಗ. ಇದ್ರದ್ದೇನೋ ಲಿಂಕ್ ಬೇಕು ಅಂದ್ರೆ ನಾವು ವೆಡ್ಡಿಂಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ತುಂಬಾ ದಿನ ಆಗುತ್ತೆ ಅನ್ಸುತ್ತೆ ಗೈಸ್. ಆಲ್ಮೋಸ್ಟ್ ಬೇಗನೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನು ಅಷ್ಟೇನೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ನಾನು. ಇದೆಷ್ಟು ಐಟಮ್ಸ್ ಇದೆ ಇವಾಗ, ನಂಗೆ ಇದೇನಿಲ್ಲ ಗೈಸ್, ಇದೆಷ್ಟು ಐಟಮ್ಸ್ ಇದೆ. ನಾನು ಏನದು ಪ್ಯಾಕ್ ಮಾಡೋ ಅಂಥದ್ದು ಇನ್ನೊಂದೆರಡು ಬೀರಲ್ಲಿದೆ, ಅದನ್ನು ಪ್ಯಾಕ್ ಮಾಡ್ಬೇಕು. ಅದನ್ನ ಓಪನ್ ಮಾಡಿ ಇಟ್ಟಿದ್ದೀನಿ, ತೋರ್ಸಕ್ಕಾಗಲ್ಲ ಅಂತ. ನಿಮ್ಗೆ ವೆಡ್ಡಿಂಗ್ ಆನಿವರ್ಸರಿ ದಿನ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದೇನಂತ ಅಂದ್ರೆ, ನಾಳೆ ನಮ್ಮಪ್ಪ, ನನ್ನ ತಮ್ಮ, ಇನ್ನೊಬ್ಬ ತಮ್ಮ, 3 ಜನ ಬರ್ತಾ ಇದ್ದಾರೆ ಬಾಗ್ನ ಕೊಡಕ್ಕೆ ಅಂತ. ಅದಂತೂ ಫುಲ್ ಖುಷಿ ಐತೆ ನಂಗೆ, ನಾಳೆ ಬರ್ತಾರ ಗೈಸ್. ಟೈಮು 11:15 ಆಯ್ತು. ನಮ್ ಖುಷಿ ಮನೆಗಳಲ್ಲೇ ಕಾಡ್ತಾವಲ್ಲಿ ಈ ರೀತಿ ಔಟ್ಲೈನ್ ಕೊಟ್ಟಿದ್ದೆ. ಸುಟ್ಟಿರೋ ಪೇಪರ್ ತರನೇ ಕಾಣ್ತಿದ್ದೆ ಅಂತ ನೋಡಿ ಕಮೆಂಟ್ ಹಾಕಿ ನೋಡೋಣ. ಆ ಕಾಣ್ತಿದೆ ಅಂತ ನನಗೆ ಅನ್ಸುತ್ತೆ, ಆ ರೀತಿನೇ ಕಾಣ್ತಿದೆ ಅಂತ ಅಂದ್ಬಿಟ್ಟು. ಈ ರೀತಿಲಿ ಪತ್ರ ಬರ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಫಸ್ಟ್ ಟೈಮ್ ನನ್ನ ಗಂಡಂಗೆ ಲವ್ ಲೆಟರ್, ಬೇರೆ ಯಾರಿಗೂ ಕೊಟ್ಟಿಲ್ಲ ಗೈಸ್, ನನ್ನ ಗಂಡಂಗೆ ಕೊಡ್ತಾರೆ. ಇವಾಗ ಬರೆಯೋದಿರೋದು ಇವಾಗ ಏನ್ ಬರೆಯೋಣ, ನನ್ನ ಪ್ರೀತಿಯ ಪತಿದೇವ. ಓ ಮೈ ಗಾಡ್, ಬರ್ದ್ಬಿಡ್ತೀನಿ ಗೈಸ್ ನಿಮಗೆ. ಏನ್ ಬರೆಯೋದು ಅನ್ನೋದೇ ಗೊತ್ತಾಯ್ತಲ್ಲ ಗೈಸ್. ನನ್ನ ಗಂಡಂಗೆ ಲವ್ ಲೆಟರ್. ಫೈನಲಿ ಗೈಸ್, ಒಂದು ಪತ್ರ ಬರ್ದಿದ್ದೀನಿ. ನನ್ನ ಪತ್ರ, ಪ್ರೇಮ ಪತ್ರ ಬರ್ದಿದ್ದೀನಿ. ನೋಡೋಣ, ಚೆನ್ನಾಗಿದೆ ಅಲ್ವಾ ಗೈಸ್? ಚೆನ್ನಾಗಿ ಕಾಣ್ತಾ ಇದೆ ಪತ್ರ ಅಲ್ವಾ ನಂದು? ಇದನ್ನ ಪ್ಯಾಕ್ ಮಾಡಿ ಇವಾಗ ಮಡಗಬೇಕು. ಈ ಪತ್ರ ಬರ್ದು ಇದು ಮಾಡಿ ಮತ್ತೆ ನೀವು ನಾನು ನೋಡ್ಕೊಂಡು ಮಾಡೋಷ್ಟು ಬರೀ ಒಂದು ಪತ್ರ ಬರ್ದಿರೋದು ಅಷ್ಟೇನೆ. ಅಷ್ಟಕ್ಕೇನೆ ಇಷ್ಟೊತ್ತು ಗಂಟೆ ಆಯಿತು. ಎಷ್ಟು ಗೊತ್ತಾಗೈತೆ ಟೈಮು? 12 ಗಂಟೆ. ಮನೆಗೆ ಸಮಾಧಾನ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ವಿಡಿಯೋದಲ್ಲಿ ಮಾತಾಡ್ಕೊಂಡು ಮಾಡೋಷ್ಟೊತ್ತಿಗೆ ಟೈಮ್ ಆಯಿತು. ಇವಾಗ ಪ್ಯಾಕ್ ಒಂದು ಮಾಡಬೇಕು. ಪ್ಯಾಕ್ ಒಂದು ಮುಗಿದ್ಬಿಟ್ರೆ ಇನ್ನು ಆಲ್ಮೋಸ್ಟ್ ಏನೂ ಇರಲ್ಲ ಕೆಲಸಗಳು. ಏನನ್ನ ಮಗ ಬರೀ ಟ್ರೀಟ್ ಮಾಡ್ತೈತಿ.
ಇವನ್ ಎದಳದಲ್ಲ ಅನ್ಬಿಟ್ಟಿದ್ದಾನೆ, ದೊಡ್ಡ ಮಗನ್ನೇ ಎದಳಿಸಿದ ಗೈಸ್. ಏ ಕಳ್ಳ ದಿವಾನು ಎದ್ದಿದ್ದಾನೆ ಗೈಸ್. ಇವಾಗ ತೋರಿಸ್ತೀನಿ ಬನ್ನಿ ಅವ್ನು ಹಂಗೆ. ಅಯ್ಯೋ ಅಯ್ಯೋ ದಿವಿ ಕಣ್ಣು ಮುಚ್ಕೊಂಡು ನೋಡ್ತಾ ಇರೋದು ಅವ್ರ ತಮ್ಮ ಆಡೋದನ್ನ ನೋಡ್ತಾ ಇದ್ದಾನೆ. ಸ್ಟ್ಯಾಂಡೇ ಹೋಗ್ಬಿಡ್ತತೆಗೆ. ಈ ಪತ್ರನ ಹಿಂಗೆ ಮಡ್ಚೋಣ, ಏನು ಒಂದು ಗೊತ್ತಾಯ್ತಲ್ಲ ಗೈಸ್. ಮಡ್ಚಿದ್ರೆ ಮಡ್ಚೋಣ ಅನ್ಸುತ್ತೆ ನನ್ನ ಪ್ರಕಾರ, ಹಂಗೆ ಇಡೋಕ್ಕಾಗಲ್ಲ ಗೈಸ್. ಲಾಸ್ಟ್ಗೂ ಪ್ಯಾಕ್ ಮಾಡೋಕ್ಕಾಗಲಿಲ್ಲ ಗಿಫ್ಟ್ ಪ್ಯಾಕ್ ಏನೂ. ಬರೀ ಇಷ್ಟೊತ್ತವರೆಗೂ ಬರ್ದಿದ್ದೇ ಆಯಿತು. ಟೈಮ್ ಆಗಲೇ 1:15 ಆಗಿದೆ. ಅಂದರೆ ಏನಂದರೆ ಯೋಚನೆ ಮಾಡಿ ಏನು ಬರೀತೀವಿ ಅಂತ ಯೋಚನೆ ಮಾಡಿ ಬರೋಷ್ಟೆಲ್ಲ ಆಗುತ್ತೆ ಟೈಮು. ಅದರಲ್ಲಿ ಬೇರೆ ನಮ್ಮ ಕಣ್ಣಮ್ಮ ಇನ್ನೂ ಮನಗಿಲ್ಲ, ಒದ್ದಾಡ್ತಾ ಇದೆ. ಇಷ್ಟು ಚೀಟಿಗಳು ಬರೆದಿದ್ದೀನಿ, ಅಂದರೆ ಪುಟಾಣಿ ಇದ್ದಿದ್ದು ಎಷ್ಟು ಬರೆದಿರೋದು. ಇದೊಂದು ದೊಡ್ಡದು ಲೆಟರು, ಎಷ್ಟು ಬರೆದಿದ್ದೀನಿ ನೋಡೋಣ. ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಏನು ಖುಷಿ, ಏನು ಅನಿಸುತ್ತೆ ಅವರಿಗೆ ಈ ಥರ ಬರ್ದಿರೋದು ಏನಂತ ಕೇಳ್ಬಿಟ್ಟು ಹೇಳೋಣ. ಅವ್ರು ನಿಮ್ಮಂದನೇ ಏನು ಅನಿಸ್ತು ಈ ಥರ ಚೀಟಿ ಬರ್ದಿರೋದು, ಅಂದರೆ ಈ ಥರ ಲವ್ ಲೆಟರ್ ಈ ಥರ ಬರ್ದಿರೋದು ಏನು ಅನಿಸ್ತು ಅಂತ ಕೇಳೋಣ. ಇವಾಗ ಸದ್ಯಕ್ಕೆ ಏನೂ ತೋರಿಸಲ್ಲ, ಎಷ್ಟು ಬರ್ದಿದ್ದೀನಿ. ನೋಡೋಕೆ ತುಂಬ ಅದೇ ಮಡ್ಚಿಟ್ರೆ ಕಡಿಮೆ ಕಾಣುತ್ತೆ. ಇವಾಗಂತೂ 1:15 ಆಯಿತು. ಮನಿಕೋಬೇಕು ಇವಾಗ, ಸಾಕು. ಬೆಳಿ ಇದನ್ನು ಎಲ್ಲರೂ ಚಿಕ್ಕಬೇಕು ನಾನು ಇವಾಗ. ಇಲ್ಲಾಂದರೆ ನಮ್ಮ ಮನೆಯವ್ರು ಬಂದು ನೋಡ್ಬಿಡ್ತಾರೆ ಈ ಲೆಟರಲ್ಲಿ ಏನೇನು ಬರ್ದಿದ್ದೀನಿ. ಇಷ್ಟು ಲೆಟರ್ಗೆ 11 ಗಂಟೆಯಿಂದ ಕೂತಿದ್ದೀನಲ್ಲ ನಾನು, ಎಂತ ಓಡೋ ಅಂತ ನಂಗೆ ಗೊತ್ತಿಲ್ಲ. ಯೋಚನೆ ಮಾಡಿದ್ದೆ ಗೈಸ್, ಏನು ಮಾಡ್ದು ಒಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡಿದ್ದೀನಿ. ಆಮೇಲೆ ವೀಡಿಯೋ ಮಾಡ್ಕೊಂಡು ಮಾತಾಡ್ತೀನಿ. ಒಂದು 2 ಅವರ್ ಟೈಮ್ ವೇಸ್ಟ್ ಆಯಿತು. ಮತ್ತೆ ನಮ್ಮನೆಯವ್ರಿಗೆ ಫೋನ್ ಮಾಡ್ಕೊಂಡು ಮಾತಾಡಿದೆ, ಅದೊಂದು 1 ಅವರ್ ಅಂದ್ಕೊಳ್ಳಿ. ಮತ್ತೆ ಒಂದು ಜೊತೆ ಇದು ಕಡಿಮೆ ಟೈಮ್ ತೊಗೊಂಡಿದ್ದೀನಿ. ಅಂದರೆ ಯಾರು ಇಳ್ದೋದಾಗ ಬರೀಬೇಕು. ನಮ್ಮ ಮಕ್ಕಳು ನೋಡಿ ಹಿಂಗೆ ಕಾಟ ಕೊಡ್ತಾ ಇರ್ತಾರೆ. ಖುಷಿ ದಿವ ಇದ್ರಂತೂ ಹೆವಿ ಕಾಟ ಕೊಟ್ಟಿರೋ ನಾವು. ಮನ್ಗಿರತ್ತೊಂಚು ಪರವಾಗಿಲ್ಲ, ನಮ್ಮನೆಯವ್ರು ಇದ್ರೆ ಬರೆಯೋಕ್ಕೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ಇವಾಗ ಬರೆದೆ. ಇವಾಗ ನೋಡ್ರೆ ಟೈಮು 1 o'clock ಆಗಿದೆ. ಇವಾಗ ನಿದ್ದೆ ಮಾಡಬೇಕು. ತುಂಬ ಸುಸ್ತಾದಂಗೆ ಅನಿಸ್ತೈತೆ. ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಕೆಲಸ ಮಾಡ್ಕೋಬೇಕು, ತುಂಬಾ ಇದೆ. ನಮ್ಮ ಮಕ್ಕಳು ಬೇರೆ ಬರ್ತಾರೆ, ನನ್ನ ತಮ್ಮಂದಿರು ಬರ್ತಾರೆ, ಅದೊಂಥರ ಖುಷಿ. ಇವಾಗ ಲೇಟಾಗಿ ಮನೆಗೆ ಹೋಗಿ ಬೆಳಿಗ್ಗೆ ಲೇಟಾಗಿ ಎದ್ದರೆ ಆಗಲ್ಲ ಗೈಸ್. ಇದೆಲ್ಲ ಚಿಕ್ಕಬೇಕಲ್ಲ, ಎಲ್ಲ ಚಿಕ್ಕಣ ಅಂತ ಗೊತ್ತಾಗ್ತಿಲ್ಲ. ವಿಡಿಯೋದಲ್ಲ ಸಿಕ್ಕಾಗಲ್ಲ, ಯಾಕೆಂದರೆ ನಮ್ಮನೆಯವ್ರು ವಿಡಿಯೋ ನೋಡ್ಬಿಡ್ತಾರೆ ಬೆಳಗ್ಗೆ ಬಂದ್ಬಿಟ್ಟು. ಏನು ಮಾಡೋಣ ಗೊತ್ತಾಗ್ತಿಲ್ಲ. ಎಲ್ಲಾರು ಮಡ್ಕೊಂಡು ಎಷ್ಟಪ್ಪ. ಅದು ಬೇರೆ ನನಗೆ ಸುಸ್ತಾಗಲ್ಲ ಇದೆಲ್ಲ ಬರೆಯೋದೆಲ್ಲ. ತುಂಬ ಇಷ್ಟ, ಬರಿತೀನಿ. ಏನಾದ್ರು ತುಂಬ ಕೂತ್ಕೊಳ್ಳೋಕ್ಕಾಗಲ್ಲ ಗೈಸ್. ಆಪ್ರೇಷನ್ ಆಗಿರೋದಲ್ವಾ, ಸೀರೆಕ್ಷನ್ ಆಗಿರೋದಲ್ವಾ ನಮ್ಮ ಖುಷಿಗೆ. ತುಂಬ ಕೂತ್ಕೊಂಡ್ರೆ ಸೊಂಟ ಬೆನ್ನೆಲ್ಲ ನೋಡಿದ್ರು. ವಾಕ್ ಮಾಡಿದ್ರೆ ಅದ್ರ ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ವಾಕ್ ಮಾಡ್ತಾ ಇಲ್ವಲ್ಲ, ಅದರಿಂದ ಸರಿ ಹೋಗುತ್ತೆ ಅಂದ್ರೆ ಚೆನ್ನಾಗಿದೆ. ನಾನು ಇವತ್ತು 1 ರೌಂಡ್ ನಿದ್ದೆ ಮಾಡಿ ಮೇನ್ ಒಂದು 1 2 3 4 ನನ್ನ 4 ಅವರ್ ಮನೆಗೆ ಹೋಗೋದು ಅಷ್ಟೇ. ಹಸ್ಬಿಟ್ಟೇನೆ 4 hours ಮಾಡ್ಬೋದು. ನಮ್ಮ ಇದೆಲ್ಲ ಅಷ್ಟೇ ನೋಡಿ ಹೆಂಗೆ ಅವಕೊಂಡು ನಮ್ಮ ಖುಷಿ. ಮತ್ತು ಗೈಸ್ ನಾನು ಗಿಫ್ಟ್ ಪ್ಯಾಕ್ ಮಾಡೋದು ಇದರಲ್ಲೇ ತೋರ್ಸೋಣ, ನೆಕ್ಸ್ಟ್ ವಿಡಿಯೋ ತೋರ್ಸೋಣ ಅಂತ ಗೊತ್ತಾಗ್ತಲ್ಲ. ಪ್ಯಾಕ್ ಮಾಡ್ಬೇಕಾದ್ರೆ ಏನೇನು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ನೀವು. ಇದು ಫಸ್ಟೇ ಬರುತ್ತೆ ಲಾಗು. ಅದು ಯಾವಾಗ ಬರುತ್ತೆ ಅಂತ ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಆದಮೇಲೆ ತೋರ್ಸೋಣ. ಏನು ಅವಾಗ ನೋಡ್ಬಿಟ್ಟಿರ್ತೀರಾ, ಏನು ಮಾಡೋಣ ಅಂತ ಗೊತ್ತಾಗ್ತದೆ. ನೋಡೋಣ ಗಿಫ್ಟ್ ಪ್ಯಾಕ್ ಮಾಡೋದನ್ನ ಅದ್ರ ಜೊತೆಗೆ ಬೇರೆ ಅಂದರೆ ವಿಡಿಯೋ ಮಾಡ್ಕೊಂಡು ಫಸ್ಟೇ ತೋರಿಸ್ಬಿಟ್ರೆ ನಮ್ಮಲ್ಲಿ ಗೊತ್ತಾಗ್ಬಿಡುತ್ತೆ ಏನೇನು ತೊಗೊಂಡಿದ್ದೀನಿ ಅಂತ. ಅದಕ್ಕೋಸ್ಕರ ಅದ್ರ ಜೊತೆ ಬೇರೆ ಏನಾದ್ರು ವಿಡಿಯೋ ಮಾಡ್ಕೊಂಡು ಗಿಫ್ಟ್ ಪ್ಯಾಕ್ ಆಗಿರೋದನ್ನ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ತೋರ್ಸೋಣ, ಓಕೆನಾ ಗೈಸ್? ಇವಾಗಂತೂ ಮಾಡೋಕ್ಕಾಗಲಿಲ್ಲ. ನೋಡ್ತೀನಿ ನಾಳೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನೋ ಇಲ್ಲಾಂದರೆ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ. ನನಗಂತೂ ಟೈಮ್ ಇದ್ದರೆ ಅಪ್ಲೋಡ್ ಮಾಡ್ತೀನಿ ಗೈಸ್, ಇಲ್ಲಂದಿಲ್ಲ. ಇವಾಗ ಇಟ್ಬಿಟ್ಟು ಮನಿಕೋಬೇಕು. ಬಾಯ್ ಗೈಸ್. ನೋಡಿ ಗೈಸ್, ನನ್ನ ತಮ್ಮ ಶರ್ಟ್ ತಗೊಳೋನೆ, ಗೋಣಿ ಚೀಲ ಶರ್ಟ್ ತಗೊಳೋನೆ. ನೋಡಿ ಎಲ್ಲ ಹಂಗೆ ಐತೆ. ನಮ್ಮ ಅಜ್ಜಿ ಇದ್ದಿದ್ರೆ ತಗ್ಗೋಬಿಟ್ಟು ಕಾಲು ಹೊಡ್ಸ್ಕೊಳಕ್ ಹಾಕೊಂಡಿರೋದು. ನೋಡಿ ಗೈಸ್, ಇವನು ಒಬ್ಬಂಗೆ ನಮ್ಮನೇಲಿ ಡಿಂಪಲ್ ಬರೋದು ಅನ್ಸುತ್ತೆ. ಎಲ್ಲ
ಚೆನ್ನಾಗಿ ಕಾಣುತ್ತೆ. ಇದನ್ನ ಹಾಕೋಬಾರ್ದು ಅಂತ ನಾನು ಹೇಳ್ತೀನಿ ಗೈಸ್, ಆದರೆ ಇವನು ಹಾಕೋಬೋದು ಅಂತ ಹೇಳ್ತಾನೆ. ನನ್ನ ತಮ್ಮ ಅದೇನದು ಹೆಂಗೆ ವಿಡಿಯೋ ಮಾಡೋದು ಅಂತ ಕೇಳ್ತಿದ್ದ. ಇಲ್ಲಿ ಒಡೆಗೆ ಕಲಸಿ ಮಡಗಿದ್ದೀನಿ ಗೈಸ್, ಸ್ವಲ್ಪ ಸಾಕು ಊಟಿಗೆ ನೆಂಚಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬಿಡೋದಷ್ಟೇ ಆಯಿಲ್ಗೆ. ವಡೆ ಮಾಡಿಕೊಡಿದ್ರೆ ನಮ್ಮ ಅಪ್ಪ ನನಗೆ ಅಂತ ಗೋಬಿ ತೊಗೊಬಂದಿದ್ರು. ನನಗೆ ಅಂತ ಗೋಬಿ, ನಾವು ಶ್ರಾವಣ ಅಂತ ಚಿಕನ್ ಮಾಡಿರಲಿಲ್ಲ. ಮಕ್ಕಳು ತಿನ್ಬೋದಲ್ಲ ಅಂದ್ಬಿಟ್ಟು ಅವರಿಗೆ ಕಬಾಬ್ ತೊಗೊಬಂದು ಕೊಟ್ಟಿದ್ರು. ಕಬಾಬ್ ತೊಗೊಬಂದು ಕೊಟ್ಟಿದ್ರು. ಎಲ್ಲ ತಿಂದರು. ಅಪ್ಪ ಹೊರಗಡೆ ಇದ್ದಾರೆ ನೋಡಿ, ಚೇರ್ ತೊಗೊಂಡೋಗಿ ಹೊರಗಡೆ ಬಿಟ್ಟಿದ್ದಾನೆ. ನಮ್ಗೆ ಖುಷಿ. ಇದು ಬಟ್ಟೆಗಳು ಅದೆಲ್ಲ ಜೋಡಿಸ್ಕೊಂಡಿಲ್ಲ. ಸಾಹೇಬರು ಹಿಂಗೆ ಅವರೇ ಬ್ಯಾಗ್ ಕೊಡಬೇಕು. ಅವ್ರದ್ದೇ ಬ್ಯಾಗ್ ನಮ್ಮ ಮನೇಲಿ ಬಿಟ್ಬಿಟ್ಟಿದ್ರು, ಬ್ಯಾಗ್ ಕೊಡಬೇಕು. ಅದೆಲ್ಲ ಊರಿಗೆ ಕಳಿಸೋ ಐಟಮ್ಸ್, ನಮ್ಮ ಮನೆದಲ್ಲ ಗೈಸ್. ಅವನ್ನೇ ತೆಗ್ದು ನಮ್ಮ ನಿತು ಬಂದಿದ್ನಲ್ಲ, ಅವ್ನು ತಗೊಬಂದಿದ್ದ. ಅದು ಜೋಡಿಸ್ಕೊಂಡು ಈಗ ಕಳಿಸ್ಬೇಕು ಅಲ್ವಾ. ನನ್ನ ತಮ್ಮನ ಇವಳೇನು ಉಚಿತಾರೆ ಏನೇನೋ ಮಾತಾಡ್ತಾವಳೆ ಅಂತ ಎಲ್ಲಿ ಧಾರಾವಾಹಿ ನೋಡ್ತಾ ಇದ್ದೀನಿ ಗೈಸ್ ನಾನು. ಎಣ್ಣೆ ಕಾಯ್ದುಬಿಟ್ಟಿದೆ, ಇವಾಗ ಬಿಡೋಣ. ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ವಿಡಿಯೋ ಏನಪ್ಪ ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್. ಅವತ್ತು ಏನೋ ಪ್ಯಾಕ್ ಮಾಡೋಕ್ಕಾಗಲಿಲ್ಲ, ಇವತ್ತು ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಗಿಫ್ಟ್ ರ್ಯಾಪರ್ನ ಓಪನ್ ಮಾಡೋಣ. ಅವತ್ತು ಏನಂದರೆ ಪ್ಯಾಕ್ ಮಾಡೋಕ್ಕಾಗಲಿಲ್ಲ ಗೈಸ್, ಅದರಿಂದ ನಿದ್ದೆ ಬಂದ್ಬಿಡ್ತು, ಮಲ್ಕೊಬಿಟ್ಟೆ. ಇದು ಹಬ್ಬ ಎಲ್ಲ ಆಗಾದ್ಮೇಲೆ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಲೆಂತಿ ವಿಡಿಯೋ ಆಗಿಬಿಟ್ಟಿತ್ತು, ಅದಕ್ಕೆ 2-3 ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋದಲ್ಲಿ ನೋಡಿರ್ತೀರಾ ಆಲ್ರೆಡಿ, ಪತ್ರ ಬರೆಯೋದು ಅದೆಲ್ಲ. ಈ ವಿಡಿಯೋದಲ್ಲಿ ಇರುತ್ತೆ ಪತ್ರ ಬರ್ತಿರೋದು, ಏನು ಅಂತ ತೋರಿಸಿರಲ್ಲ, ಆದರೆ ಆಗಿರುತ್ತೆ ಗೈಸ್. ಇದರಲ್ಲಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರ್ತೀರ. ಗೈಸ್, ನನ್ನ ತಮ್ಮ ನಮ್ಮಪ್ಪ ಎಲ್ಲರೂ ಬಂದು ಹೋಗಾದ್ಮೇಲೆ ನಾನು ಮತ್ತೇನೆ ಪ್ಯಾಕ್ ಮಾಡೋಕ್ಕೆ ಶುರು ಮಾಡ್ಕೊಂಡಿರೋದು. ಅದಕ್ಕಿಂತ ಮೊದಲೇ ಪತ್ರ ಬರೆದಿದ್ದು ಆಗಲಿಲ್ಲ ನನ್ನ ಕೈಗೆ. ಅವತ್ತೆಲ್ಲ ಮಾಡ್ಕೊಳ್ಳೋಕ್ಕೆ ಅವರೆಲ್ಲ ಬಂದರು ಮನೆಯಿಂದ. ನಾನು ಬೇಗ ಮನ್ಕೋಬೇಕಾಗಿತ್ತು, ಬೆಳಗ್ಗೆ ಬೇಗ ಎದ್ದೇಳಬೇಕಾಗಿತ್ತು, ಅಪ್ಪವ್ರು ಬರ್ತಿದ್ರು ಅಂದ್ಬಿಟ್ಟು. ಅದರಿಂದ ಏನು ಮಾಡಿರಲಿಲ್ಲ ವಿಡಿಯೋನ. ಮತ್ತು ಅಯ್ಯೋ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಬ್ಬ ಎಲ್ಲ ಮುಗ್ದಾದ್ಮೇಲೆ ಶುರು ಮಾಡಿದ್ದೀನಿ. ಇನ್ನೇನು ಶನಿವಾರನೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಅಂದರೆ ನಾವು ಭಾನುವಾರ ಶನಿವಾರನೇ ವೆಡ್ಡಿಂಗ್ ಆ್ಯನಿವರ್ಸರಿ ಅಂದರೆ ಭಾನುವಾರ ನಾವು ಹೊರಗಡೆ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೊರಗಡೆ ಹೋಗೋಣ ಮೊದಲು ಅಂತ ಹೇಳಿದ್ವಿ. ಶನಿವಾರ ಅವ್ರಿಗೆ ಡ್ಯೂಟಿ ಇರುತ್ತೆ, ಡ್ಯೂಟಿಗೆ ರಜೆ ಹಾಕಿ ಅಂತ ಅವರು ಹಾಕಲ್ಲ. ಅದರಿಂದ ಏನು ಮಾಡಿದ್ದೀನಿ ಅಂದರೆ ಭಾನುವಾರ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳಿದ್ದೀನಿ. ನೋಡಿರಿ, ಈ ರೀತಿ ಬಂದರೆ ಗಿಫ್ಟ್ ಕವರ್. ಇವಾಗ ಬಿಚ್ಚಬೇಕಾದ್ರೆ ನಾನು ಸ್ವಲ್ಪ ಅರ್ಧೋಗ್ಬಿಟ್ಟು ಇವಾಗ ಪ್ಯಾಕ್ ಮಾಡಬೇಕು. ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಮಾಡ್ತಿರೋದು ಗಿಫ್ಟ್ ಪ್ಯಾಕ್. ಅಂದರೆ ಹೊರಗಡೆ ಅಂಗಡಿಗೆ ಹೋಗಿ ಮಾಡಿಸ್ಕೊಂಬಂದಿರೋದಿತ್ತು, ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ನಾವು ಈರುಳ್ಳಿಗೆ ಇದಕ್ಕೂ ಪ್ಯಾಕ್ ಮಾಡಿಕೊಡೋಣ, ಈರುಳ್ಳಿಗೆ ಕಾರ್ಡ್ಸ್ಗಳೆಲ್ಲ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಯಪ್ಪ ಮಳೆ ನೋಡಿ, ವಿಂಡೋ ಗಾಳಿ ಬೀಸ್ತಾ ಇದೆ, ಎಷ್ಟು ಗಾಳಿ ಹಾರಾಡ್ತಿದೆ. ಇದನ್ನು ಪ್ಯಾಕ್ ಮಾಡ್ತೀನಿ. ಇದಕ್ಕೆ ನಾನು ಬರ್ದಿರೋ ಅಂತ ಕಾರ್ಡ್ಸ್ಗಳು ಹಾಕ್ತೀನಿ. ಈ ಕಾರ್ಡ್ಸ್ಗಳು ಬೇಡ ಅಂತ ಅಂದ್ಬಿಟ್ಟು ಇದರಲ್ಲಿ ನಂಗೆ ಅಷ್ಟು ಟಾಟ್ಗಳು ಇಷ್ಟ ಆಗಲಿಲ್ಲ. ಈ ಕಾರ್ಡ್ಸ್ಗಳು ಬೇಡ, ಬೇರೆ ನಾನು ಬರ್ದಿರೋ ಅಂಥದ್ದನ್ನು ಹಾಕ್ತೀನಿ. ಎಲ್ಲನೂ ಒಂದಕ್ಕೆ ಹಾಕೋಣ, ಎಲ್ಲ ಗಿಫ್ಟಸ್ಗೂ ಒಂದೊಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಹಂಗೆ. ಇದಕ್ಕೆ ಒಂದು ಗಿಫ್ಟ್ ಇದೆ ಗೈಸ್. ಇದು ಹಿಂದೆಯಿಂದ ತೋರಿಸ್ತೀನಿ. ಒಂದು ಗಿಫ್ಟ್ ಇದೆ, ಇದು ಗೊಂಬೆದು. ಮುಂದೆಯಿಂದ ತೋರಿಸಲ್ಲ, ಹಿಂದೆಯಿಂದ ತೋರಿಸ್ತೀನಿ. ಇದರಲ್ಲಿ ಇಟ್ಬಿಟ್ಟು ಇಡ್ಸಲ್ಲ. ಈ ಗಿಫ್ಟ್ ಬೇರೆ ಪ್ಯಾಕ್ ಮಾಡ್ತೀನಿ ಗೈಸ್. ಇದರೊಳಗೆ ಒಂದೇ ಚೀಟಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡ ಲೆಟರ್ ಇದೆ ಗಾಯ್ಸ್, ಇಷ್ಟು ದೊಡ್ಡ ಲೆಟರ್ ಬರ್ದಿರೋದು. ಮತ್ತೆ ರಿಟರ್ನ್ ಬರ್ದಿದ್ದೀನಿ ಗೈಸ್ ನಾನು ಲವ್ ಲೆಟರ. ಅವತ್ತೇಕೋ ಸರಿ ಬರ್ದಿಲ್ಲ ಅಂತ ಮತ್ತೇ ಇವತ್ತೂ ಕೂಡ ಬರ್ದಿದ್ದೀನಿ. ಅದು ಮರ್ಚ್ಬಿಟ್ಟು ಏನೇನೋ ಒಂಥರ ಆಗಿದೆ.
ಫುಲ್ ಎಲ್ಲ ಬ್ಲೂ ಬ್ಲ್ಯಾಕ್ ರೆಡ್ ಫುಲ್ಲು ಎಲ್ಲದರಲ್ಲೂ ಬರ್ತಿದ್ದೀನಿ. ಜೋರು ಮಳೆ ಬರ್ತಿದೆ, ನಿಮ್ಮ ವಾಯ್ಸ್ ಕೇಳಿಸಿದ್ದು ಗೊತ್ತಿಲ್ಲ. ಎಷ್ಟು ಲೆಟರ್ ಬರ್ತೀನಿ ಅಂದರೆ ನಮ್ಮನೆಗೆ ನಾನು 1 2 3 4 5 6 7 8 9 10. ದೊಡ್ಡ ಲೆಟರ್ ಇದೇನು ಬೇಡ ಎಕ್ಸ್ಟ್ರಾ ಅದು. ಇದು ಪುಟ್ಟ ಪುಟ್ಟ ಲೆಟರಲ್ಲಿ ಪುಟ್ಟ ವರ್ಡ್ಗಳು ಹಾಕಿದ್ದೀನಿ. ಈ ಲೆಟರ್ಗಿಂತ ನನಗೆ ಈ ಲೆಟರ್ಸ್ಗಳಲ್ಲಿ ಇರೋದೇ ತುಂಬ ಖುಷಿ ಕೊಡುತ್ತೆ. ಅವರು ಓದ್ಬೇಕಾದ್ರೆ ಚೆನ್ನಾಗೈತೆ, ಪುಟ್ಟಣಿಗೆ ಏನೇನೋ ಬರ್ದಿದ್ದೀನಿ ಕ್ಯೂಟಾಗೆ. ಇದನ್ನ ಫುಲ್ ಇದೊಂದಕ್ಕೆ ಹಾಕೋಣ, ಈ ಥರ ಬೇರೆ ಬೇರೆ ಪ್ಯಾಕೇಜ್ ಗೋಲ್ಗಳೆಲ್ಲ ಹಾಕೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಗೊತ್ತೇ ಆಯ್ತಲ್ಲ ಏನ್ ಇದೊಂದ್ರಲ್ಲೇ ಸಿಕ್ಬಿಟ್ರೆ ಇದೊಂದ್ರಲ್ಲಿ ಕುತ್ಕೊಂಡಿಗೆ ಓದ್ಬೇಕಾಗತ್ತೆ. ಅದೇ ಗಿಫ್ಟ್ ಓಪನ್ ಮಾಡ್ಬೇಕಾದ್ರೆ ಎಲ್ಲದರಲ್ಲೂ ಒಂದೊಂದು ಸಿಕ್ಕಿದ್ರೆ ಅವಾಗ ಚೆನ್ನಾಗಿರುತ್ತೆ. ಗಿಫ್ಟ್ ಜೊತೆಗೆ ಅದು ಒಂದೊಂದನ್ನು ಓದ್ತಾರೆ. ಹಂಗೆ ಮಾಡೋಣ. ಇದಕ್ಕೆ ಏನಂದರೆ ನನ್ನ ಹತ್ರ ಅಷ್ಟು ಗಿಫ್ಟ್ ಇಷ್ಟು 10 ಇದೆ ಇದರಲ್ಲಿ. 10 ಅಷ್ಟಿಲ್ಲ. ಇದಕ್ಕೆ ನಾನು ಒಂದು 5 ಹಾಕಿರ್ತೀನಿ. ಇದೊಂದು 5 ಕಲರ್ಸ್ ಇದೆ, 5 ಹಾಕಿರ್ತೀನಿ ಇದಕ್ಕೆ. ಇನ್ನು ಬೇರೆ ಥರ ಇದನ್ನ ಇವಾಗ ಪ್ಯಾಕ್ ಮಾಡೋಣ. ಇಷ್ಟೇ ಇದಕ್ಕೆ. ಇದನ್ನ ಬರೀ ಪ್ಯಾಕ್ ಮಾಡೋಣ. ಇದರಲ್ಲಿ ಆ್ಯನಿವರ್ಸರಿ ಅಂತ ಬರ್ತಿದೆ ಇದರಲ್ಲಿ, ಅದಕ್ಕೋಸ್ಕರ ಇದಕ್ಕೆ ಪ್ಯಾಕ್ ಮಾಡಿದ್ದೀನಿ. ಅದು ಬುಟ್ಟಿ ರೀತಿ ಇರೋದಲ್ವಾ, ಹೆಂಗೋ ತೋರಿಸುತ್ತೆ. ಇದು ಓಪನ್ ಮಾಡಿ ನೋಡಿದ್ದೆ, ಅದಕ್ಕೋಸ್ಕರ ಇದು ಬಾಕ್ಸ್ ಮೇಲೇನೂ ಹಾಕ್ತಾ ಇದ್ದೀನಿ. ಏನು ಗೊತ್ತಿಲ್ಲ, ಇನ್ನೂ ಅದಕ್ಕೆ ಪ್ಲಾಸ್ಟಿಕ್ ಅಂಟಿಸಿಲ್ಲ, ನಾನು ಟೇಪ್ ಹೊಡೆದಿಲ್ಲ. ಗೈಸ್ ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇಲ್ಲ, ಇಲ್ಲೆಲ್ಲ ಕಾಣ್ತಿದೆ. ಇದು ನಾನು ಸ್ವಲ್ಪ ನಾನೇನಂದರೆ ಫುಲ್ಲು ತಗೊಳುತ್ತೆ, ಅದು ಫುಲ್ಲು ತಗೊಳ್ಳೋದಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಸ್ವಲ್ಪ ಚಿಕ್ಕದಾಗಿ ಹಾಕೋಣ ಆಗುತ್ತೇನೋ. ಇದಕ್ಕೆ ಫುಲ್ಲು ಒಂದು ಶೀಟು ತಗೋತು, ಅದಕ್ಕೋಸ್ಕರ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ನಾನೇನು ಮಾಡಿದೆ. ಇವಾಗ ಅದನ್ನು ಕವರ್ ಮಾಡ್ತಾ ಇದ್ದೀನಿ. ಹಿಂಗೆ ಮಾಡಿದ್ರೆ ಎಲ್ಲೋ ಓಪನ್ ಕಾಣಲ್ಲ. ನಮ್ಮ ಮನೆಯವ್ರು ನೋಡಬೇಕು, ಚೆನ್ನಾಗಿರುತ್ತೆ ಓಪನ್ ಮಾಡ್ಬೇಕಾದ್ರೆ. ಸಕ್ಕತ್ತಾಗಿ ಟೇಪ್ ಮಾಡಿದ್ದೆ ಕಣೆ ಅಂತ. ಆಯಿತು, 2 ಗಿಫ್ಟ್ ಪ್ಯಾಕ್ ಮಾಡಿರೋದು. ಇನ್ನೊಂದು ಬೇಜಾನಿದೆ, ಶೂ ಇದೆ. ಶೂನ ಪ್ಯಾಕ್ ಮಾಡ್ತಾ ಇದ್ದೀನಿ ಗೈಸ್. ಇದು ಹಿಂದೆ ಎಲ್ಲ ತೋರಿಸ್ತೀನಿ ಸೇಮ್ ಅಂತ ಕಂಡಿದ್ದೀವಿ. ನೋಡೋಣ, ಕಮೆಂಟ್ ಆಗಿ ನೋಡೋಣ ಗೊತ್ತಾಗಿರೋರು. ಇದು ನಮ್ಮನೆಯವ್ರಿಗೆ ಇಷ್ಟ, ನನಗೂ ಇಷ್ಟ, ನಮ್ಮನೆಯವ್ರಿಗೂ ಇಷ್ಟ. ಅದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟನೇ. ಆರ್ ಶೇಪಲ್ಲಿ. ಓ, ಉಲ್ಟಾ ಮಾಡ್ತಾ ಇದ್ದೀನಿ. ವೈಟ್ ಕಲರ್ ಇದೆ. ಕಾಣಿಸಿರುತ್ತೋ ಇಲ್ವೋ ಎಡಿಟ್ ಮಾಡ್ತೀನಿ. ಕಾಣಿಸಿದ್ರೆ ಎಡಿಟ್ ಮಾಡ್ತೀನಿ, ಕಾಣಿಸಿಲ್ಲ ಅಂದರೆ ಹೆಂಗೆ. ಫೈನಲಿ ಇದನ್ನು ಪ್ಯಾಕ್ ಮಾಡಿದೆ ಗೈಸ್. ಆದರೆ ಇದಕ್ಕೂ ಕಾರ್ಡ್ ಹಾಕೋದು ಮರ್ತ್ಕೊಂಡೆ. ಏನು ನಂಗೆ ಮರ್ಕೋದಿದ್ದೀನಿ ಗೊತ್ತಿಲ್ಲ, ಅದಕ್ಕೂ ಕಾರ್ಡ್ ಹಾಕಲಿಲ್ಲ. ಇದು ಯಾವುದಕ್ಕೆ ಹೋಗಿ ಸೇರುತ್ತೆ ಅನ್ನೋದು ಗೊತ್ತಿಲ್ಲ. ಇದ್ದಿದ್ಗಳು ಕಾರ್ಡ್ ಹಾಕೋಣ, ಮರೆಯೋದು ಬೇಡ. ಇದಕ್ಕೆ ಕಾರ್ಡ್ ಹಾಕೋಣ. ಗಿಫ್ಟ್ ಕೊಡ್ತಾ ಇದ್ದೀನಿ ಗೈಸ್. 10 ಗಿಫ್ಟರ್ಸ್ ಕೊಡಿಸ್ತಿದ್ದೀನಿ. ಅವ್ರು ಏನು ಕೊಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ ಏನು ಕೊಡ್ತಾರೆ ಅಂದ್ಬಿಟ್ಟು. ಇದಕ್ಕೆ ಏನಂದರೆ 3 ಲೆಟರ್ಸ್ ಹಾಕ್ತಾ ಇದ್ದೀನಿ. ಇದರೊಳಗೆ 3 ಲೆಟರ್ಸ್ ಹಾಕಿದ್ದೀನಿ. ನೋಡೋಣ. ಮತ್ತು ಇನ್ನು ಒಂದು
ಯಾವುದಕ್ಕೂ ಹಾಕಿಲ್ಲ. ಇದಕ್ಕೆ ಇದಕ್ಕೆ 2 ಹಾಕ್ತೀನಿ. 2 ಲೀಟರು ಈ ಗಿಫ್ಟ್ ಜೊತೆ ಹಾಕ್ಕೊಡ್ತೀನಿ ಗೈಸ್. ಸರಿ ಹೋಗುತ್ತೆ. ಇವಾಗ ಇದನ್ನು ಪ್ಯಾಕ್ ಮಾಡೋಣ. 3 ಪ್ಯಾಕ್ ಮಾಡಿದ್ದೀನಿ, ಇನ್ನು ಇದುವೆ ಪ್ಯಾಕ್ ಮಾಡೋಣ. ಇದಕ್ಕೇನು ಚಿಕ್ಕದೇ ಸಾಕು ಅನ್ಸುತ್ತೆ, ಕಟ್ ಮಾಡ್ಕೊಳ್ಳೋಣ. ಹಂಗೆ ಕೊಡ್ತಿದ್ದು ಆಗ್ತಿತ್ತು ಅಂತ ಅನ್ಸುತ್ತೆ. ಆದರೆ ಏನೋ ಒಂಥರ ಖುಷಿಗೆ ನನಗೆ ಗಿಫ್ಟ್ ಪ್ಯಾಕ್ ಮಾಡಿಕೊಡೋದು. ಇವಾಗ ಏನಂದರೆ ಇಷ್ಟು ಟೇಪ್ ಹೊಡೆದ್ರೆ ನಾನು ಫುಲ್ಲು ಸುತ್ತ ಅಂಟಿಸಿದ್ದೀನಿ. ಫುಲ್ಲು ಇಷ್ಟಿಷ್ಟು ಉದ್ದದ ಒಂಟೆ ಪ್ಯಾಕ್ ಮಾಡಿದ್ದೀನಿ ಗೈಸ್. ಇದು ನಾವು ಕಲ್ಲಿ ಬಿಚ್ಚಕ್ಕೆ ಆಗ್ಬೇಕು ಅಂತ ಮಾಡಿದ್ದೀವಿ. 4ನೇ ಗಿಫ್ಟ್ ಪ್ಯಾಕ್ ಆಗ್ತು. ಇವಾಗ ಇದು ಈ ಗಿಫ್ಟ್ ಪ್ಯಾಕ್ ಆಗಬೇಕು. ಕವರ್ ತೆಗೆಯೋಣ ಬೇಡವಾ? ಬೇಡ ಅನಿಸುತ್ತೆ. ಇದ್ರೊಳಗಡೆ ಹಾಕ್ಕೊಡೋಣ ಈ ಲೆಟರ್ ಈ ಕವರ್ ಒಳಗಡೆ. ಕಂಡಿಲ್ಲ ಅನ್ಸುತ್ತೆ ನಿಮಗೆ. ಇದು ಬೋರ್ಡ್ ಗೈಸ್, ಒಂದು ಚಿಕ್ಕದು ಒಂದು ಡಾಟ್ ಇದೆ. ಬೋರ್ಡು ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ ಅನಿಸುತ್ತೆ, ಅಂದರೆ ಹೇಳಿದ್ದೀನಿ ಅನ್ಸುತ್ತೆ, ತೋರಿಸಿರಲ್ಲ, ಹೇಳಿರ್ತೀನಿ. 5ನೇ ಪ್ಯಾಕಿಂಗ್ ಮುಗೀತು ನೋಡಿ. ಮುಗಿದಿದೆ. ಓಕೆ ಪ್ಯಾಕಿಂಗು ಶರ್ಟ್ ಗೈಸ್. ಇದನ್ನು ಹಾಕೊಳ್ಳೋಕೆ ಅವತ್ತು ಕೊಡಬೇಕು. ಇದನ್ನೆರಡು ಒಟ್ಟಿಗೆ ಪ್ಯಾಕ್ ಮಾಡ್ತೀನಿ ಗೈಸ್. 2 ಒಟ್ಟಿಗೆ ಪ್ಯಾಕ್ ಮಾಡೋಣ ಅಂತಿದ್ದೀನಿ. 2 ಒಟ್ಟಿಗೆ ಪ್ಯಾಕ್ ಮಾಡ್ತೀನಿ. ತುಂಬ ಟೈಮ್ ಹಿಡಿಯುತ್ತೆ ನನಗೆ ಆಗೋಣ. ಏನು ಕೆಲಸ ಇದೆ ಬೇರೆದು, ಅದಕ್ಕೋಸ್ಕರ ಇವಾಗಲೇ ಮಾಡಿರ್ತೀನಿ ಅನಿಸುತ್ತೆ. ಲೇಟಾಗಿ ಅಪ್ಲೋಡ್ ಮಾಡಿರ್ತೀನಿ ಗೈಸ್. ಈ ವಿಡಿಯೋ ಅವರಿಂದ ಲೇಟಾಗಿ ಬರುತ್ತೆ. ಇದು ಪ್ಯಾಕಪ್ ಆಯಿತು. ಇದನ್ನೇ ಸಿಂಪಲ್ ಮಾಡಿದ್ದೀನಿ ಗೈಸ್. ಈ ಬಟ್ಟೆಗಳು ಬಾಕ್ಸ್ಗಳಿದ್ರೆ ಪ್ಯಾಕ್ ಮಾಡಿಬಿಡ್ಬೋದು. ಇದು ಬಾಕ್ಸ್ ಆಗಿತ್ತು, ಅದಕ್ಕೆ ಚೆನ್ನಾಗಿ ಕಾಣ್ತಿದೆ ನೋಡಿ ಪ್ಯಾಕ್ ಮಾಡಿರೋದು. ಇದು ಬಟ್ಟೆನೇ ಬರೀ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಶೇಪ್ ಇದ್ರದ್ದೆಲ್ಲ. ಇದೇನಂದರೆ ಬರೀ ಬಟ್ಟೆ ಅಲ್ವಾ, ಅದರ ಶೇಪ್ ಚೆನ್ನಾಗಿ ಬರಲ್ಲ, ಆದರೂ ಪರವಾಗಿಲ್ಲ. ಗಿಫ್ಟ್ ಪ್ಯಾಕ್ ಚೆನ್ನಾಗಿ ಕಾಣ್ತಿದೆ. ಇದಾಗ್ತು. ಇವಾಗ ನೆಕ್ಸ್ಟು ಇದು 6 ಆಗಿದೆ. ಇನ್ನೂ ಇದು ಒಂದಿದೆ. ಆಮೇಲೆ ಕಾಣ್ತಿತ್ತ ನಿಮಗೆ? ಕಾಣ್ತಿರ್ಲಿಲ್ಲ. ಇದು ಒಂದಿದೆ ಗೈಸ್, ಚಿಕ್ಕದಂದರೆ ಚಿಕ್ಕದಿದು, ಟಾಣಿದು. ಇಷ್ಟೇ ಚಿಕ್ಕದಿದೆ, ಏನು ಅಂತ ಕಂಡಿದ್ದೀವಿ. ಇಷ್ಟೇ ಚಿಕ್ಕದು. ಇದನ್ನು ಕಟ್ ಮಾಡ್ಕೊಂಡು ಅದೊಂದು ಚಿಕ್ಕದ ಪ್ಯಾಕ್ ಮಾಡೋಣ. ಇದು ಗಿಫ್ಟ್ ಪ್ಯಾಕ್ ಆಯಿತು. ಇದೇನಂತ ಕಂಡುಹಿಡಿಯಿರಿ ಗೈಸ್. 8ನೇ ಗಿಫ್ಟ್. ಒಂದು ಶೂ ಪ್ಯಾಕಿಂಗ್ ಹಾಕಿದೆ. ಈ ರೀತಿಯಾಗಿದೆ ಶೂ ಪ್ಯಾಕಿಂಗ್. ಎಷ್ಟಾಗಿದೆ? ಇವಾಗ ಇದೊಂದೇ ಇರೋದು ಅನಿಸುತ್ತೆ. ಫೈನಲ್ ಇದೊಂದೇ ಇರೋದು. ಎಷ್ಟಾಗಿದೆ? 3 ಗೆಸ್ 9 ಆಗಿದೆ. ಒಂದೇ ಒಂದು ಲಾಸ್ಟ್. ಇದು ಹುಷಾರಾಗಿ ಮಾಡಬೇಕು. ಇದನ್ನು ಚೀಟಿ ಬೇರೆ ಇಡಬೇಕು. ಅದಕ್ಕೋಸ್ಕರ ಈಗ ಅಂದರೆ ಈ ಚೀಟಿನ ಹಿಂಗೆ ರೌಂಡ್ ಮಾಡಿಡೋಣ. ನಮ್ಮನ್ನ ತೆಗಿಯಕ್ಕೆ ಹೋಗ್ಬಿಟ್ಟು ಅಡ್ದಾಕ್ಬಿಟ್ರೆ ಹುಷಾರಾಗಿ ಮಾಡ್ಬೇಕು. ಇದನ್ನು ನಮ್ಗೆ ನಾನು ಈ ರೀತಿ ಮಾಡಿ ಇದ್ರ ಜೊತೆಗೆ ಮಾಡಬೇಕು ಗೈಸ್. ನೋಡೋಣ ಹೆಂಗಾಗುತ್ತಂಗೆ. ಲಾಸ್ಟ್ ಇದೊಂದೇ ಇರೋದು ಗೈಸ್. ಎಲ್ಲ ಗಿಫ್ಟ್ ಪ್ಯಾಕ್ ಮಾಡಾಗಿದೆ.
ಕಟ್ ಮಾಡೋದು ಬೇಡ. ಆಯ್ತು, ಇದರಲ್ಲಿ ನಾನು ಲೆಟರ್ ಇಟ್ಟಿದ್ದೀನಿ. ಇದನ್ನ ಬಿಚ್ಚಬೇಕಾದ್ರೆ ಹುಷಾರಾಗಿ ಬಿಚ್ಚಬೇಕು. ನಾವು ಯಾರು ಹಿಂಗೆ ಅಂತ ಬಿಚ್ಕೊಂಡ್ಬಿಟ್ರೆ ನನ್ನ ಬರ್ತಿರೋದೆಲ್ಲ ಹಾಳಾಗ್ಬಿಡುತ್ತೆ. ನಾನು ಈ ಕವರ್ನ ಯಾಕೆ ಚೂಸ್ ಮಾಡಿದೆ ಅಂದರೆ ಇದ್ರಲ್ಲಿ ರೋಸ್ ಇದೆ, ಬೇರೆ ಕಲರ್ ಬೇರೆ ಬೇರೆ ರೀತಿ ಇರೋದು. ಇದು ಏನಂದ್ರೆ ಪೇಪರ್ ರೀತಿ ಇದೆ ಗೈಸ್, ಅದರಿಂದ ಹುಷಾರಾಗಿ ಪ್ಯಾಕ್ ಮಾಡಬೇಕು. ಕವರ್ ಆದ್ರೆ ಏನೋ ಒಂಥರ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಒಂಥರ ಫಿಟ್ ಆಗಿ ಹಿಂಗೆ ಎಳಿಬೋದು, ಏನೂ ಆಗಲ್ಲ. ಈ ಪೇಪರ್ ಹಂಗೆಲ್ಲ ಇದು ಮಾಡೋಕ್ಕಾಗಲ್ಲ, ಅದಕ್ಕೆ ಹೆಂಗೆ ಬೇಕು ಹಂಗೆ ಮಾಡಿದ್ದೀನಿ. ಇದರಲ್ಲೇ ನಮ್ಮನ್ನ ಖುಷಿ ಆಗ್ತಾರೆ ಅಂತ ನನ್ಗೆ ಅನಿಸ್ತಿದೆ ಗೈಸ್. ಇದು ಮಾಡೋದು ಇದಕ್ಕೂ ಅಂಟಿಸ್ಬೇಕು ಅನ್ಸುತ್ತೆ. ನೋಡೋಣ ಇದನ್ನ ಹೆಂಗೆ ಮಾಡಿ ಇದು ಮಾಡೋದಕ್ಕೆ. ಇದು 10 ಇರುತ್ತೆ ಅನ್ಸುತ್ತೆ. ಎಷ್ಟಿದೆ? 1 2 3 4 5 6 7 8 9 10. ಎಸ್, ಐ ಗೆಸ್. ಇದನ್ನ ಹೆಂಗೆ ಮಾಡೋದು ಗೈಸ್? ಗೊತ್ತು ಹೆಂಗೆ ಮಾಡೋದು ಅಂತ ನೋಡಿ. ಇವಾಗ ಮಾಡ್ತೀನಿ. ವಾವ್, ಸಾಕಾದ ಬರ್ತಲ್ಲ ಗೈಸ್. ಇದನ್ನ ಇಟ್ಕೊಂಡು ಹಿಂಗೇನೋ ಮಾಡ್ತಾರೆ. ಏನೇನೋ ಬರ್ತದೆ. ಇದನ್ನ ಇಟ್ಕೊಂಡು ಹಿಂಗೋ ಮಾಡ್ತಾರೆ. ನಾನು ಯಾವುದೋ ಸ್ಟೋರಲ್ಲಿ ಇಟ್ಕೊಂಡು ಮಾಡೋದು ನೋಡಿದ್ದೆ. ಅದು ಏನೋ ಮಾಡ್ತಾರೆ, ಅದರ ಇದಾಗಿ ಬರುತ್ತೆ ಗೈಸ್, ನುಲ್ಕೊಂಡಂಗೆ ಫ್ಲವರ್ ರೀತಿ ಬರುತ್ತೆ. ಬಂತು ನೋಡಿ, ಈ ಕಡೆ ಸೈಡ್ ಬಂದಿದೆ ನೋಡಿ, ಫ್ಲವರ್ ರೀತಿ ಬರುತ್ತೆ. ಈ ಕಡೆದು ಹಂಗೆ ಮಾಡೋಣ. ಅದೇ ಕಿತ್ತೋಗೈತೆ, ಅಷ್ಟು ಇದಾಗೈತೆ. ಸಿಂಪಲಾಗಿ ಬಂದಿದೆ ಗೈಸ್. ಇದನ್ನ ಇವಾಗ ಇಲ್ಲಿಗೆ ಅಂಟಿಸೋಣ. ಇದು ಹಿಂಗೆ ಅಂಟಿಸೋದು ಅಂದರೆ ಹಿಂಗೆ ತಗೋಬೇಕು, ಹಿಂಗೆ ತಗೋಬೇಕು, ಹಿಂಗೆ ಅಂಟಿಸ್ಕೋಬೇಕು, ಮತ್ತು ಹಿಂಗೆ ಅಂಟಿಸ್ಕೊಂಡು ಮತ್ತೆ ಇಲ್ಲಿ ಕಟ್ ಮಾಡ್ಕೋಬೇಕು. ಪ್ಲಾಸ್ಟಿಕ್ ಅಂಟಿಸಿ ಫಸ್ಟ್ ಇಲ್ಲಿ ಪ್ಲಾಸ್ಟ್ ಮಾಡಬೇಕು. ಆಮೇಲೆ ಇದನ್ನು ಗೈಸ್ ಚೆನ್ನಾಗಿ ಕಾಣ್ತಿದೆ ಅಲ್ಲ? ಅದೇ ರೀತಿ ಇವಾಗ ಅದಕ್ಕೆಲ್ಲ ಮಾಡಿದ್ವಿ. ಅದಕ್ಕೆ ಹಂಗೇನೆ ಬಡ್ದ್ಬಿಟ್ಟು ಅಂಟಿಸೋಣ ಅನ್ಸುತ್ತೆ. ಇದ್ರ ಮೇಲೆ ಬರೆದ್ಬಿಟ್ಟು ಏನಾರ ಆಮೇಲೆ ಅದಕ್ಕೆ ಅಂಟಿಸ್ತೀನಿ. ನೆಕ್ಸ್ಟ್ ಇದಕ್ಕೆ ಎಲ್ಲದಕ್ಕೂ ಅಂಟಿಸೋದು ಬೇಡ ಅನ್ಸುತ್ತೆ. ಈ ಶೂಗೆಲ್ಲ ಅಂಟಿಸೋದಲ್ಲ ಸಾಕು, ಅದೊಂದೇ ಗಿಫ್ಟ್ ಅನ್ಸುತ್ತೆ. ಇದು ಮಡಗಣ ಇದು ಚೆನ್ನಾಗಿದೆ. ಸುಮ್ಮನೆ ಯಾಕೆ ಎಲ್ಲ ಗಿಫ್ಟಿಗೂ ಅಂಟಿಸಿ ವೇಸ್ಟ್ ಮಾಡೋದು, ಒಂದೇ ಗಿಫ್ಟಿಗೆ ಸಾಕು. ಯಾವುದು ಮುಖ್ಯವಾಗಿದ್ದ ಗಿಫ್ಟು ಅದಕ್ಕೆ ಮಾತ್ರ ಆ ಥರ ಮಾಡಿದ್ದೀನಿ. ಇದನ್ನು ಅಷ್ಟೇ ಮಡಗ್ತೀನಿ ಗೈಸ್, ಏನಕ್ಕಾರ ಬೇಕಾಗುತ್ತೆ ಅಂದ್ಬಿಟ್ಟು ಒಂದಕ್ಕೆ ಮೇಲೆ ಬರೆದ್ಬಿಟ್ಟು ಕೊಡ್ತೀನಿ ಅಷ್ಟೇ. ಆಯ್ತು ಗೈಸ್, ಫೈನಲಿ ನಂದು ಕೆಲಸ ಅನ್ನೋದಕ್ಕಿಂತ ಪ್ರೀತಿಯಿಂದ ಮಾಡಿದ್ದು ಎಲ್ಲ ಆಯ್ತು ಗೈಸ್. ಒಂಥರ ಖುಷಿ ಆಗ್ತಿದೆ ಗೈಸ್. ಆಮೇಲೆ ಫೈನಲಿ ಎಲ್ಲ ಆಗ್ತು ಗೈಸ್. ಇಷ್ಟನ್ನು ಪ್ಯಾಕ್ ಮಾಡಿದ್ದೀನಿ. ಇವಾಗ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಈ ಗಿಫ್ಟ್ ಎಲ್ಲ ಮಾಡಿರೋದು ಅಂದರೆ ಗಿಫ್ಟಸ್ ತರಿಸಿರೋದು ನಾನು ಮೀಶೋದಲ್ಲಿ ಬುಕ್ ಮಾಡಿ. ಅಂದರೆ ತುಂಬ ಚೆನ್ನಾಗಿರೋ ಗಿಫ್ಟೇ ತರಿಸಿದ್ದೀನಿ ಗೈಸ್. ಜಾಸ್ತಿ ಅಮೌಂಟ್ ಆದರೂ ಪರವಾಗಿಲ್ಲ, ಮೀಶೋದಲ್ಲೂ ಜಾಸ್ತಿ ಅಮೌಂಟ್ ಆಗಿರೋದನ್ನು ತರಿಸಿದ್ದೀನಿ ನಾನು. ಆಮೇಲೆ ಕಡಿಮೆದು ತರಿಸಿದ್ದೀನಿ. ನಮ್ಮನೆಯವ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಗೈಸ್. ಇದೆಲ್ಲ ನಾನು ಇಷ್ಟಪಡೋದು ಅವ್ರು ಇಷ್ಟಪಟ್ಟೆ ಪಡ್ತಾರೆ ಅನಿಸುತ್ತೆ, ನನಗಾದ್ರೆ ಅನಿಸುತ್ತೆ. ನಾನು ಎಲ್ಲದರಲ್ಲೂ ಅಷ್ಟೇ, ನನಗೆ ಅದು ಇಷ್ಟ ಆಗುತ್ತೆ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಒಂದೊಂದು ವಿಚಾರದಲ್ಲಿ ಮಾತ್ರ ಆ ಥರ ಇಷ್ಟ ಆಗಲ್ಲ ಅಷ್ಟೇ, ಎಲ್ಲ ವಿಚಾರದಲ್ಲೂ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ದು ಗೈಸ್ ನಮ್ಮದು ವಿಡಿಯೋ. ಗೈಸ್ ಫೈನಲಿ ಎಲ್ಲ ಆಯಿತು, ಪ್ಯಾಕ್ ಮಾಡಿದ್ದೆಲ್ಲ ಆಯಿತು. ನನ್ನ ಪ್ರೀತಿಯಿಂದ ನನ್ನ ಹಸ್ಬೆಂಡಿಗೆಲ್ಲ ಪ್ಯಾಕ್ ಮಾಡಿದ್ದೀನಿ. ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನೋಡಬೇಕು ಏನಂತಾರೆ ಅವರು,
ಇಷ್ಟೆಲ್ಲ ಮಾಡಿರೋದಕ್ಕೆ. ನಾನು ಫಸ್ಟ್ ವರ್ಷ ಅಂತೀನಿ, ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಇಲ್ಲಿ 5 ವರ್ಷ ಆಗಿದ್ದೆ. ಆವಾಗಲಿಂದ ಇಲ್ಲಿವರೆಗೂ ಏನೂ ಮಾಡಿಲ್ಲ. 5ನೇ ವರ್ಷಕ್ಕೆ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಅದನ್ನು ನಾನು ಏನು ಅಂದ್ಕೊಂಡಿದ್ದೆ, 5ನೇ ವರ್ಷ ಅಲ್ವಾ, 5 ಗಿಫ್ಟರ್ಸ್ ಕೊಡ್ತೀನಿ ಮೊದಲು ನಿಂಗೆ ಅಂತ ಅಂದ್ಕೊಂಡಿದ್ದೆ. ಆ ಥರ ಹೇಳಿದ್ದೆ ನಾನು ನಮ್ಮನವ್ರಿಗೆ. ಅವರು ನಾನು ಹಂಗೆ ಮಾಡ್ತೀನಿ ಅಂತಿದ್ರು. ಅವ್ರು ಏನು ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಗೈಸ್. ಆದರೆ ನಾನು ಪ್ರೀತಿಯಿಂದ ಇಷ್ಟೆಲ್ಲ ತಗೊಬಂದು ಮಾಡಿದ್ದೀನಿ. ಅದು ನಿಮಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಲಾಗ್ ಯಾವಾಗ ಬರುತ್ತೆ ಏನೋ ಅಂತ ಗೊತ್ತಿಲ್ಲ ಗೈಸ್. ಆದರೆ ಪಕ್ಕ ಹೇಳ್ತೀನಿ, ಈ ಲಾಗು ವೆಡ್ಡಿಂಗ್ ಆ್ಯನಿವರ್ಸರಿ ದಿನನೇ ಬರುತ್ತೆ ನಿಮಗೆ. ನನಗೆ ಏನಂದರೆ ಎಡಿಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಫೈನಲಿ ಎಲ್ಲ ಆಯಿತು ಗೈಸ್, ನನ್ನ ಗಿಫ್ಟ್ ಪ್ಯಾಕ್ ಎಲ್ಲ. ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಏನೋ ಒಂಥರ ಈ ಮಳೆಗಾಲದಲ್ಲಿ ತಿನ್ನಬೇಕೆ ಖುಷಿಯಾಗಿ ಅನಿಸುತ್ತೆ, ಅಂದರೆ ತಿನ್ನಬೇಕು ಅನಿಸುತ್ತೆ ಐಸ್ ಕ್ರೀಮ್. ನನಗೆ ಮಳೆ ಬರೋ ಟೈಮಲ್ಲಿ, ಮಳೆಗಾಲದಲ್ಲೆಲ್ಲ ಮಳೆ ಬರೋ ಟೈಮಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಇವಾಗ ತಿನ್ನೋಣ ಗೈಸ್. ಇವತ್ತಿನ ವಿಡಿಯೋ ಇದು ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ಕೂಡಲೇ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ವೀಡಿಯೋಗಳೆಲ್ಲ ಹಾಕ್ತಾ ಇರ್ತೀನಿ ಗೈಸ್. ಕಮೆಂಟ್ಗಳಲ್ಲಿ ತಿಳಿಸಿ ಯಾವ ರೀತಿ ವೀಡಿಯೋ ಬೇಕು ಅಂತ ಅಂದ್ಬಿಟ್ಟು ಅದೇ ರೀತಿ ವೀಡಿಯೋ ಹಾಕ್ತೀನಿ. ಒಂದೇ ಒಂದು ಲೈಕ್ ಮಾಡಿ ಗೈಸ್, ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಮತ್ತೆ ಸಿಗ್ತೀನಿ ನಿಮಗೆ ಮತ್ತೊಂದು ವೀಡಿಯೋ ಜೊತೆ.